ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಯಾವಾಗಲೂ ಒಟ್ಟಿಗೆ ಆಟವಾಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರ ಸ್ನೇಹವು ತುಂಬಾ ಬಲವಾಗಿತ್ತು. ಎರಡು ಕೈಗಳು ಒಟ್ಟಿಗೆ ಸೇರಿದಾಗ ಚಪ್ಪಾಳೆ ಬಾರಿಸುವಂತೆ. ಒಂದು ದಿನ ಅವರು ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅವರು ಒಂದು ಸುಂದರವಾದ ಹೂವನ್ನು ಕಂಡರು. ಇಬ್ಬರೂ ಆ ಹೂವನ್ನು ತಮ್ಮದಾಗಿಸಿಕೊಳ್ಳಲು ಬಯಸಿದರು ಮತ್ತು ಜಗಳವಾಡಲು ಪ್ರಾರಂಭಿಸಿದರು. ಅವರ ಧ್ವನಿಗಳು ತುಂಬಾ ಜೋರಾಗಿ ಕೇಳುತ್ತಿದ್ದವು. ಗುಡುಗುಡು ಶಬ್ದದಂತೆ. ಅವರ ಜಗಳವನ್ನು ಕೇಳಿ ಒಬ್ಬ ವೃದ್ಧ ಸನ್ಯಾಸಿ ಅಲ್ಲಿಗೆ ಬಂದರು. ಅವರು ರಾಮು ಮತ್ತು ಸೋಮುಗೆ ಸ್ನೇಹದ ಮಹತ್ವವನ್ನು ತಿಳಿಸಿದರು. ಎರಡು ಕೈಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಚಪ್ಪಾಳೆ ಬಾರಿಸಲು ಸಾಧ್ಯ ಎಂದು ಅವರು ಹೇಳಿದರು. ಅದೇ ರೀತಿ ಇಬ್ಬರು ಸ್ನೇಹಿತರು ಒಟ್ಟಿಗೆ ಇದ್ದಾಗ ಮಾತ್ರ ಸ್ನೇಹವು ನಿಜವಾಗುತ್ತದೆ. ಸನ್ಯಾಸಿಗಳ ಮಾತನ್ನು ಕೇಳಿ ರಾಮು ಮತ್ತು ಸೋಮು ತಮ್ಮ ತಪ್ಪನ್ನು ಅರಿತುಕೊಂಡರು. ಅವರು ಪರಸ್ಪರ ಕ್ಷಮೆಯಾಚಿಸಿದರು ಮತ್ತು ಮತ್ತೆ ಸ್ನೇಹಿತರಾದರು. ಅವರ ಮನಸ್ಸುಗಳು ಬೆರೆತಾಗ ಒಂದು ಸುಂದರವಾದ ಸ್ನೇಹ ಸಂಬಂಧವು ಬೆಳೆಯಿತು. ಆ ದಿನದಿಂದ ಅವರು ಎಂದಿಗೂ ಜಗಳವಾಡಲಿಲ್ಲ ಮತ್ತು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರ ಸ್ನೇಹವು ಹಳ್ಳಿಯವರಿಗೆಲ್ಲ ಮಾದರಿಯಾಯಿತು. ಕಥೆಯ ನೀತಿ: ಸ್ನೇಹವು ತುಂಬಾ ಅಮೂಲ್ಯವಾದದ್ದು. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಮನಸ್ತಾಪಗಳು ಬಂದಾಗ ಒಬ್ಬರಾದರೂ ಸುಮ್ಮನಿದ್ದು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು.